ಬಡ್ಡಿಯಲೇಲ ಮತ್ತೊಮ್ಮೆ ಕೇಳ ಕೈಯ ಮುಗದ ಬಡ್ಡಿಯಲೇಲ ಸೃಷ್ಟಿಯ ಕರವಿದು ಹೆಂಗಂತ ಹೇಳರಿ ಮಾಡಬ್ಯಾಡ್ರಿ ಸ್ವಾಮಿ ತಪಸೇಲ ಕರವಿದು ಹೆಂಗಂತ ಹೇಳರಿ ಮಾಡಬ್ಯಾಡ್ರಿ ಸ್ವಾಮಿ ತಪಸೀಲ ಸಮ್ಮ ಹೇಳತಾನು ಶಕ್ತಿ ಪಾರ್ವತಿಗೆ ಏನ್ ಹೇಳ್ತಾರು ಹೇಳ ಪ್ರತಾಪ ಮತ್ತೊಮ್ಮೆ ಕೇಳ ಪ್ರಥಮ ಪೈಲವೇನು ಎದ್ದೇದಿಲ್ಲ ಏಳು ಪಾತಾಳವಿಲ್ಲ ಯಾಕ್ವೇಸ ಸ್ವರಗಿಲ್ಲ ನೀನು ಬರಲ್ಲ ಆಗ ಎದ್ದೇದಿಲ್ಲ ಏಳು ಪಾತಾಳವಿಲ್ಲ ಯಾಕ್ವೇಸ ಸ್ವರಗಿಲ್ಲ ನೀನು ಮೊದಲ ಆಗ ಎದ್ದೇದಿಲ್ಲ ನಿನ್ನ ಹೆಣ್ಣ ಇಲ್ಲ ನಿರಂಕಾರ ಎತ್ತಾದ ನೇಮ ಎತ್ತಾದ ನೇಮ ಎತ್ತಾದ ನೇಮ ಎತ್ತಾದ ನೇಮ ಇರವ ಪರಬ್ರಹ್ಮ ಇರವ ಪರಬ್ರಹ್ಮ ಅವನಿಂದ ಆಗುದು ಸಂಗ್ರಾಮ ಆಗುದ ಸಂಗ್ರಾಮ ಆಗುದ ಸಂಗ್ರಾಮ ಆಗುದ ಸಂಗ್ರಾಮ ಆಚೆ ಕಡೆ ಯಾರು ಇಲ್ಲೋ ಹೋಮ ಆಕಾರ ನಿರಾಕಾರ ಓಂಕಾರ ದೇಕಾರ ಓಂಕಾರ ದೇಕಾರ ಆಕಾರ ನಿರಾಕಾರ ಏ ಆಕಾರ ನಿರಾಕಾರ ಓಂಕಾರ ದೇಕಾರ ಆಚೆ ಕಡೆ ಮಾತಾಡಿಲ್ಲ ಹೆಚ್ಚ ಕಡಿಮೆ ಸರಿಯಲ್ಲ ಮತ್ತೇನು ಕೇಳ್ತಾಳು ನಮ್ಮ ಪರಮಾತ್ಮನ ಹೊತ್ತವತಾರ ಪರಮಾತ್ಮನು ಹತ್ತವು ಥರದವು ನಾನು 11 ಅದಾವ ಅಂತ ಹೇಳ್ತಾಳತ್ತಮ್ಮ ನಿನ್ನು 11 ಇರ್ಲಿ 21 ಇರ್ಲಿ 30 ಇರ್ಲಿ ಹಾ ನಿನಗೆ ಪ್ರಥಮದಾಗ ಅವತಾರ ಬರಬೇಕಾದ್ರ ಹೌದು ನಿನಗ ಅವತಾರ ಕೊಟ್ಟವ್ರು ಯಾರದಾರು ಹಾ ನಿನ್ನ ಶಕ್ತಿ ದೇವತೆ ತಾಯಿ ತಂದೆ ಯಾರದಾರ ಅಂತ ಕಾಣಿಸೋದೆಲ್ಲ ಪ್ರಕೃತಿನ ಅಂತ ಹೇಳ್ತಿ ಹೌದು ಈ ಪ್ರಕೃತಿ ತಾಯಿ ತಂದೆ ಯಾರದಾರು ಯಾರದಿಂದ ಹುಟ್ಟಿ ಬಂದಾಳಿ ಹೌದು ಇವು 2 ಕೋಶ ನಿನ್ನ ಬೇರೆ ಅದಾವು ಹಾ ಮತ್ತೇನಂತ ಕೇಳ್ತಾಳು ಏನ್ ಕೇಳ್ತಾಳ ನಿಮ್ಮ ಪರಮಾತ್ಮನು 10 ಅವತಾರದಾವು ಹೌದು ರಾಮ ಪರಶುರಾಮ ರಾಮ ಪರಶುರಾಮ ಹೌದು ಇವರ ಇಬ್ರು ಮಂದಿ ಭೇಟಿ ಆಗ್ಯಾರತ್ತು ಒಂದು ಟೈಮ್ದಾಗ ಒಂದ ವಿಗದಾಗ ಭೇಟಿಗ್ಯಾರ ಹಾ ಹೆಂಗ ಭೇಟಿಗಾರ ಅಂತ ಕೇಳ್ತಾಳತ್ತಮ್ಮ ಹೆಂಗ ಭೇಟಿ ಆಗ್ಯಾರತ್ತ ಕೇಳ್ತಾಳು ಹೌದು ಹೆಂಗ ಭೇಟಿ ಆಗ್ಯಾರ ಮಾಸ್ತರ್ ಅವ್ರ ತಕ್ಷಣ ಆಗ್ಯಾರಲ್ಲ ಪರಶುರಾಮ ಹೋಗಿ ರಾಮ ಆಗ್ಯಾನು ಯಾಕಂದ್ರ ಅಲ್ಲಿ ರಾಮ ಅವತಾರ ಎಲ್ಲಿ ಆಗಿತ್ತು ಜನಕ ರಾಜನ ಮನ್ಯಾಗ ಹೌದು ಏನಾಗಿತ್ತ ಏನಾಗಿತ್ತಮ್ಮ ಜನಕ ರಾಜನ ಮನ್ಯಾಗ ಯಾರಿದ್ರು ಸೀತಾದೇವಿ ಇವ್ರು ಸೀತಾ ಇದ್ದಳ ಇಲ್ಲಿ ಅಲ್ಲಿ ಜನಕ ರಾಜನ ಮನ್ಯಾಗ ಸೀತಾ ಇದ್ಳು ಹೌದು ರಾಮ ಅಲ್ಲಿ ಹುಟ್ಟಿ ಬಂದಿದ ಕರೆ ಮತ್ತ ಪರಶುರಾಮನ ಅವತಾರ ತಾಳಿ ಏನ್ ಮಾಡಿದ ಇಲ್ಲಿ ಜನಕ ರಾಜನ ಮನೆಗೆ ಬಂದಿದ ಮಾತವ್
ಹಾ ಪರಶುರಾಮನ ಅವತಾರದಾಗ ಹಾ ಜನಕ ರಾಜನ ಮನೆಗೆ ಹೋಗಿದ. ಪರಶುರಾಮನ ಅವತಾರದಾಗ ಜನಕ ರಾಜನ ಮನೆಗೆ ಹೋಗಿ ಏನ್ ಹೇಳ್ತಾನು? ಪರಶುರಾಮ ಬಾಣ ಹೊರಗಿಟ್ಟಿದ. ಪರಶುರಾಮ ಬಾಣ ಹೊರಗಿಟ್ಟಿದ್ದ. ಏನ್ ಮಾಡ್ರು ಆ ಟೈಮ್ದಾಗ ಈಗ ಸೀತಾ ಏನ್ ಮಾಡ್ತಾಳ? ಸೀತಾ ಕುದುರೆ ಮಾಡಿ ಕುದುರೆ ಮಾಡಿ ಆಡಿಸಲತ್ತದನ ಬಾಣ, ಭೂಮಿ ತುಕ್ಕದ ಬಾಣ. ಅವಾಗ ಏನು ಮಾಡಿದತ್ತ ಪರಶುರಾಮ? ಹಾ ಈಕಿನ ಚಲುವರ ನೋಡಿ ಕೊಡತ್ ಹೇಳಿದತ್ತವ. ಈ ಮಗಳನ್ನ ಚಲುವರ ನೋಡಿ ಕೊಡತ್ ಹೇಳಿದತ್ತ. ಅಂತದಕ್ಕೆ ಏನ್ ಮಾಡ್ರು? ಇಲ್ಲಿ ರಾಮಾಗಿ ಹುಟ್ಟಿ ಬಂದವ ಅವದಾನ. ಹೌದು. ಅಲ್ಲಿ ಪರಶುರಾಮ ಆಗಿ ಅಲ್ಲಿ ಹೋಗಿ ದಗದ ಮಾಡಿದವ ಅವದಾನ. ಹೌದು. ಯಾಕಂದ್ರೆ ಇನ್ನ 10 ಅಲ್ಲಿ ಇನ್ನ 20 ಆಳಾಕ ನನಗ ಬರ್ತೈತಿ ಕರೆ. ಹೌದು. ಬರೇ ಒಂದೊಂದು ಅವತಾರದಾಗ 5 ಅವತಾರ ತಾಳಿ ಬಿಟ್ಟಾರ ಅವ್ರು. ಹೌದು. ಎಷ್ಟೋ ಅವತಾರ ಆಗ್ಯಾವ ಅವರು. ಹಾ ಪರಮಾತ್ಮನ 10 ಅವತಾರ ಯಾವ್ಯಾವ್ದಾವ್ರಿ ಮಾಸ್ತರ? ಯಾವ್ಯಾವದವು? ಮಚ್ಚೆ, ಕೂರ್ಮ, ವರ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ. ಯಾಕಂದ್ರೆ ನಮ್ಮ ಪರಮಾತ್ಮನು ಇಂಥವು 10 ಅವತಾರದವು. ನಿನಗ ಅವತಾರ ಕೊಡಬೇಕಾದ್ರೆ ಪ್ರಥಮದಾಗ ನೀನು ಆದಿಶಕ್ತಿ ಎಲ್ಲಿ ಹುಟ್ಟಿ ಬಂದಾಳು, ಯಾರದಿಂದ ಹುಟ್ಟಿ ಬಂದಾಳು? ನಿನಗೆ ಹೆಸರು ಬೆಳಬೇಕಾದ್ರ ಗಂಗವ್ವ ಗೌರವ ಏನೇನು ಹೇಳಿ ಲೋಪ ಎಲ್ಲ ಹೇಳಿ ಹೋಗ್ಯಾಳು. ಆರ್ತಿ ಪಾರ್ತಿ ಘಮ ನಾರ್ತಿ ಅದನ್ನ ಕೂತ್ವಾಳ ಎಲ್ಲ ಹೇಳಿ ಹೋಗ್ಯಾಳ ಮಾಸ್ತರ. ನಮ್ಮ ಏನು ಹೆಸರು ಇಲ್ಲಿ. ಯಾಕಂದ್ರೆ ನೋಡು ನಮ್ಮ ಪರಮಾತ್ಮನು ಹೆಂಗ ಬಂದವಲ್ಲ, ಅವತಾರಕ್ಕೊಬ್ಬೊಬ್ರನ್ನ ದೈತ್ರನ ಹೊಡ್ಕೋತ ಬಂದ. ಅವತಾರಕ್ಕೊಂದೊಂದು ದೈತ್ರನ ಹೊಡ್ಕೋತ ನಷ್ಟ ಮಾಡ್ಕೋತ ಅವಾಗ ಏನೇನು ಕರ್ತಗಳು ಮಾಡಬೇಕಾಗೈತೆ ಅವನ್ನೆಲ್ಲ ಮಾಡ್ಕೋತ ಬಂದಾನು. ಹೌದು. ಲಾಸ್ಟ್ ಬಂದ ಅಲ್ಲಿ ಕಲಂಕಿ ಒಳಗೆ ಬಂದು ಕೂತು ಬಿಟ್ಟ ನಾವು ಎಲ್ಲಾರನು ನೋಡ್ಕೋತ. ಹೌದು. ಎಲ್ಲಿ ಅಂದ್ರ ಹೇಳಿಲ್ಲ. ಯಾಕಂದ್ರ ನೋಡು ಮಾಸ್ತರ್ ಇನ್ನೊಂದು ಮಾತು ಏನ್ ಕೇಳ್ತಾಳು? ಏನ್ ಹೇಳ್ತಾಳು? ಕೃಷ್ಣ ಪರಮಾತ್ಮ ಬರೇ ಕೊಳಲನಾದ ಮಾಡಿದ ಕೃಷ್ಣ ಗೋಪಿಕರ ಸ್ತ್ರೀಯರು ಬಂದ ಗಿಡದಾಗ ಕೂತಾವು ಅಂತ ಹೇಳಿನ. ಶೀರಿ ಬಂದು ಗಿಡದಾಗ ಕೂತಾವು ಅತ್ ಹೇಳಂತ ವಿದ್ಯಾ ಏನ್ ಹೇಳ್ತಾಳು? ಕಣದಾಳದವ್ರು ಚಟ ಮನಗಂಡ ಬ್ಯಾರೆ ಅದಾವ. ಕಣದಾಳದವ್ರ ಚಟ ಹೆಣ್ಮಕ್ಳು ಬತ್ಲೆ ಕೂತದ ನೋಡು ಚಟ ಬಿದ್ದೈತಿ ಇವ್ರಿಗೆ ಎತ್ ಹೇಳ್ತಾಳ ಆಕಿ. ಹಂಗೇನಾಗಿಲ್ಲತ್ತಮ್ಮ. ಏ ವಿದ್ಯಾ ನೀ ಅಪಾರ್ಥ ತಿಳ್ಕೊಳಕ್ ಹೋಗಬೇಡ. ಅವೇನ್ ನೋಡ್ಬೇಕಂತೇಳಿ ಅವ್ರ ತೇಕು ಹೋಗಿಲ್ಲ. ಎಲ್ಲೋ ಗಿಡದಾಗ ಕೂತ ಕೊಳಲನಾದ ಮಾಡ್ತದ ಅವ್ ಹೊಳಿ ದಂಡ್ಯಾಗ ದೂರ ಕೂತ. ಕೊಳಲು ವಾದಿಗಾಗಿ ಆ ಕೊಳಲನಾದ ಹೋಗಿ ಅವಾಗ ಗೋಪಿಕಾ ಸ್ತ್ರೀಯರ ಕಿವ್ಯಾಗ ಬೆತ್ತು ನೋಡು. ಅವಾಗ ಶೀರಿ ಹೋಗಿ ಗಿಡದಾಗ ಕೂತಾವ. ಅವಾಗ ಅಲ್ಲಿ ನಿಮ್ಮ ಅವ್ವಗಳು ಬಂದು ಕೊಡ್ಬೇಕಾಗಿತ್ತಲ್ಲ, ಅಲ್ಲಿ ಕೊಟ್ಟಿಲ್ಲ ಇವ್ರು. ಇಲ್ಲ. ಮತ್ತ ನಮ್ಮ ಕೃಷ್ಣ ಪರಮಾತ್ಮನ ಹೋಗಿ ಅವ್ರಿಗೆ ಸೀರೆ ಕೊಟ್ಟನು. ಅವಾಗ ಎತ್ಕೊಂಡು ಬಂದಾರ ಇವ್ರು. ಅವಾಗ ಸುತ್ತಕೊಂಡ್ ಮ್ಯಾಲ ಬಂದಾರು. ಅಲ್ಲಿ ಹೆಣ್ಮಕ್ಳು ನೋಡಿದ ಚಟ ಬಿದ್ದತಿ ನಿಮಗ ಆತಿ ಕೇಳ್ತಾಳ. ಹೌದು. ದುರ್ವಾಸ ಮುನಿ ಅಲ್ಲಿ ಜಳಕ ಕೂತಿದ್ದ. ಜಳಕ ಹೋಗಿ ಏನ್ ಮಾಡು? ಅವಾಗ ಇವ್ರು ದ್ರೌಪದಿ ಯಾಕೆ ಹೋಗಿಳ ಅಲ್ಲಿ ಹನಿಕ್ ಹಾಕಾಕ? 5 ಮಂದಿ ಗೆಳತಾರನ್ನ ಕರ್ಕೊಂಡು 5 ಮಂದಿನ ಗೆಳತಾರನ್ನ ಕರ್ಕೊಂಡ್ ಆ ಗುರುಗಳು ಹೇಳ್ತಾರ ಏನಂತ? ನಾ ಬರಾಕ ಮೇಲೆಲ್ವಾ ನನಗೆ ಹಿಂಗಾಗೈತೆ ದಗದಂದ್ರು ಬಿಡ್ಲಿಕ್ಕೆ. ಏನ್ ಮಾಡು? ನಾನ್ ನಿಮಗ ಆಶೀರ್ವಾದ ಮಾಡಿ ಹೋಗ್ತಾನ ಅಂತೇಳಿ ನಿತ್ತ ಬಿಟ್ಳಿಕ್ಕೆ ಮಾಸ್ತರ್. ಹೌದಾ? ಯಾಕ ಅಲ್ಲೇನ ಹತ್ತದ ಕೊಳೆ ಬಿದ್ದಿತ್ತ? ನಿಮ್ಮ ಆಶೀರ್ವಾದ ತಗೊಂಡ್ ಹೋಗ್ಕಣತ್ ನಿಂತಳ. ನಿಮ್ಮ ದ್ರೌಪದಿ ಇಂಥ ದಗದ ಯಾಕೆ ಮಾಡ್ಯಾಳು? ಗಂಡ ಮಕ್ಕಳು ನೋಡುದು ನಿಮಗೆ ಚಟ ಬಿದ್ದೈತೇನೋ ಬತ್ಲೆ ಜಳಕ ಮಾಡೋದು? ಮೊದಲು ನಿಮಗ ಬಿದ್ದೈತಿ. ಮೊದಲು ನಿಮಗ ಬಿದ್ದೈತಿ. ನಿಮ್ಮ ಆಗಲ ಕಾತಿ ಬಿದ್ದೈತಿ. ನಮ್ಮ ಆಗಲಾಗಿಂತ ಯಾಕೆ ಹೋಗ್ಬೇಡ್ರಿ. ಮತ್ತೆ ಬೇರೆ ಬೇರೆ ಹೇಳ್ತಾರ ಮಾಸ್ತರ್. ಗಂಡ ಮಕ್ಕಳಾಗ ಜಳಕ ಮಾಡೋದು ನೋಡಕ್ ಹೋಗುದು ಇವ್ರದ್ದು ಚಟ ಐತಿ. ಯಾಕಂದ್ರೆ ಚಟ ಬಿದ್ದೈತಿ ಅದನ್ನ ಮಾಡಬೇಡ್ರಿ. ಯಾಕಂದ್ರೆ ನಿರಾಕಾರದಾಗ ನಿಮ್ ಪರಮಾತ್ಮ ಹೆಂಗಿದ್ದ ಆತ ಕೇಳ್ತಾ. ಹೌದಲ್ವ? ಹೌದು. ನಡಿಲಿ ಮಾಸ್ತರ್. ಮತ್ತೇನಂತ ಹೇಳ್ತಾಳು? ಏನ್ ಹೇಳ್ಯಾರು? ನಮ್ಮ ಚಂದ್ರಗುಪ್ತ ಅರಸ ಮಗಳ ಮ್ಯಾಲ ಮನಸ್ಸು ಮಾಡಿ ಕಲ್ಲಾಗಿ ಬಿದ್ದಾಳು ಒತ್ ಹೇಳ್ತಾಳಿಕೆ. ಹೌದು. ಯಾಕಂದ್ರೆ ಅವ್ ನೋಡು ಮಗಳ ಮೇಲೆ ಮನಸ್ಸು ಮಾಡ್ಬೇಕಾದ್ರ ಏನ್ ಮಾಡ್ಯಾನು? ಅದ್ರ ತಗದನ ಬ್ಯಾರೆ ಐತಿ. ಅವ್ ಬಾಳ ದಿನ ಕಲ್ಲಾಗಿ ಬಿದ್ದಿಲ್ಲ. ಅವ್ ಎದ್ದು ಬಂದಾನ ಮತ್ತವ. ಹೌದು. ಅದನ್ನಾದ್ರೂ ನಿನಗೆ ತಿಳಿಸಿ ಕೊಡ್ತಾನ ಖರೆ. ಹೌದು. ನಿಮ್ಮ ಊರ ಒಳಗೆ ನಾ ಬಗ್ಗೆ ಕಲ್ಲಾಗಿ ಬಿದ್ದಾಳ. ಯಾರಾಗಿ? ಚಂಡಿ. ಹೌದು. ಏನ್ ಮಾಡ್ತೇಳ್ರಿ? ಈಕೆ ಬಂದಾಳ ನೋಡು ಮಶೀಬನಾಳ ಚಂಡಿ. ಈಕು ನಾನು ಶ್ರಾಪದಿಂದ ಕಲ್ಲಾಗಿ ಬೀಳ್ತಾಳೆ ನಾಳೆ ಹರಿಯವತ್ತು. ಮುದ್ದಲೆಕ್ಕಣಿ ಹೆಂಡತಿ ಏನ್ ಮಾಡಿಳು? ಮುದ್ದಲೆಕ್ಕಣಿ ಹೆಂಡತಿ ಚಂಡಿ ಕಲ್ಲಾಗಿ ಬಿದ್ದಾಳ. ಯಾಕೆ ಬಿದ್ದಾಳ ತಿಳಿದೀನಿ ಮಾಸ್ತರ? ಯಾಕೆ ಬಿದ್ದಾಳು? ಇದ ಉಪರಾಟಿ ಓಡು ಕುದುರೆ ಇರ್ತದ ಮಶೀಬನಾಳ ವಿದ್ಯಾನಗತ್ಲಿ. ಹಂಗ ಅವ್ನು ರೊಟ್ಟಿ ಮಾಡೋದ್ ಪಟ್ನ ಏನ್ ಮಾಡ್ತೇಳಿಕಿ? ಗಿಟ್ಟಿ ಮಾಡಕಿ.
ಜುನಕ ಮಾಡನತ್ಲಿ ಪಿಟ್ಲ ಮಾಡಾಕಿ ಎಂತ ಎತ್ತದ ಹಾ ಉರುಪಾಟಿ ಓಡ್ತಿತ್ತದ ಕುದುರಿ. ಹೌದು, ಏನ್ ಮಾಡ್ರು ಅವಾಗ ಉದಾಲಿ ಕೇಳ್ತಾನು, ಏನತ್ತ ನನ್ನ ಜಲಮಕ್ಕೆ ಎಂತಾದ ಉಪ್ರಾಟಿ ಓಡು ಕುದುರಿ ಬಿದ್ದೈತಿ ಅಂದ್ರ ಬಂದೈತಂದ್ರ ಇದನ್ನ ಕತ್ತಿ ಹೋದ ಕುದುರಿ ಮಾಡ್ಬೇಕಂದ ಉದಲಿಕ್. ಹೌದು, ಏನಂದ್ ಹೋಗಾಳಿದೆ ಈಗ ತಮ್ಮ ಏನಂದಾಳ ಮಾಸ್ತರ, ಹೊತ್ತು ಬಂದ ಕತ್ತಿ ಕಾಲಿ ಹಿಡಿಯಂದಾರ ತಂಗಿ, ಯಾಕಂದ್ರ ಈಕಿನ ಕತ್ತಿ ಮಾಡಿ ಹೋಲಿಕ ಇವತ್ತು ಕಣದಾಳ ಲಕ್ಷ್ಮಣನ ಅಲ್ಲ ಮಾಸ್ತರ. ಹಾ ಇದು ಕಣದಾಳ ಕಾಯ್ತಿ ಅಂದಳ ನಮಗ ಕತ್ತಿ ಅಂತಳು. ಹೌದು ಉದಾಲಿಕನ ಹೆಂಡತಿ ಚೆಂಡಿನ ಕತ್ತಿ ಹೋದ ಕುದುರಿ ಮಾಡ್ಬೇಕಂದವ್. ಹೌದು, ಏನಾತು ಅದು ಏನಾತು, 5 ಮಂದಿ ಸಪ್ತ ಋಷಿಗಳು ಬಂದ್ರು ಉದಲಿಕನ ಮನೆಗೆ. ಹೌದು, ಶರಣರು ಬಂದ್ರು, ಶರಣರು ಬಂದ್ರು. ಅವಾಗ ಉದಲಿಕ ಚಿಂತೆ ಬಿತ್ತು. ಏನತ್ತ ಏನಂದ್ರ ನನ್ನ ಮನ್ಯಾಗಳ ಉಪ್ರಾಟಿ ಓಡೋ ಕುದುರೆ ಐತಿ, ನಾ ಹೇಳಿದ್ ಕೇಳುದಲ್ಲ ಉಲ್ಟಾ ಐತಿ. ಹಾ 5 ಮಂದಿ ಸಪ್ತ ಋಷಿಗಳ ಬಂದಾರ, ಇನ್ ಹೆಂಗ ಮಾಡುದು ಊಟ, ಇನ್ನು ಹೆಂಗ ಮಾಡ್ಲಿ, ಊಟಕ್ಕೆ ಹೆಂಗ ಇವ್ರಿಗೆ ಬಡಿಸ್ಲಿ ಅಂತ ಅವ ವಿಚಾರ ಮಾಡ್ತಾನ. ಅವಾಗ ಏನ್ ಮಾಡುದು, ಇದು ಹೆಂಗಿದ್ರು ಉಪ್ರಾಟಿ ಓಡೋ ಕುದುರೆ ಐತಿ, ಹಾ ನೋಡುನು ಗಪ್ ಇದ್ನಾರ ದಗದ ಮಾಡಿ ನೋಡುನು ಅಂದವ್. ಹೌದು, ಏನು ಮಾಡ್ತಾನು, ಏನ್ ಮಾಡ್ರು, ಏನು ಮಾಡ್ತಾನಂದ್ರ ಸಪ್ತ ಋಷಿಗಳು ಊಟಕ್ಕೆ ಅಲ್ಲಿ ಹಂಗ ಕೂತ್ರ ಅವ್ರ. ಹಾ ಇನ್ನು ಅವ್ರಿಗೆ ಅಡಿಗೆ ಮಾಡಿಸ್ಬೇಕಾಗಿತ್ತಲ್ಲ ಈಕಿ ಕೈಲಿ. ಹೌದು, ಏನ್ ಹೇಳ್ತಾನವ, ಏನ್ ಹೇಳಿದ, ಸಪ್ತ ಋಷಿಗಳವ್ರ ಬಂದಾರ, ಎಲ್ಲವ್ರೇನು ಹೆಂಗೋ ಬಂದಾರ ಬರುವಾರ್ಯಾಕ, ಹಾ ಕರಿ ಅವ್ರಿಗೆ ಹೋಳಿಗೆ ಮಾಡಿಗಿದ್ದಿ, ಅವ್ರಿಗೆ ಹುಗ್ಗಿ ಮಾಡಿಗಿದ್ದಿ, ಹೋಳಿಗೆ ಮಾಡಿಗಿದ್ದಿ, ಹುಗ್ಗಿ ಮಾಡಿಗಿದ್ದಿ, ಹಾ ಶಾಂಡ್ಗೆ ಹುರಿದಗಿದ್ದಿ, ಅವ್ರಿಗೆ ಒಟ್ಟ ಊಟಕ್ಕೆ ನೀಡಿಗಿದ್ದಿ ಅಂತ ಹೇಳಿಬಿಟ್ಟವ್. ಹೌದು, ಅಂದ್ಬಿಟ್ನಾಕ ಏನ್ ಮಾಡ್ತಾಳ ಚಂಡಿ, ಏನಂದ್ರು, ನೀವು ಹಿಂಗ್ಯಾಕಂದ್ರಿ, ಹಾ ಯಾಕಂದ್ರ ನೀವು ಹಿಂಗ ಅನಾತರಿ ಅಂದ ಬಳಕ ಹೌದು, ಆ ಸಂತರಿಗೆಲ್ಲ ನಾವು ಊಟ ಮಾಡ್ಸಕ್ಕೆ ಅಂದ್ರ ಮಾಡಕ್ಕೆ ಶಾಂಡ್ಗೆ ಹುರಿಯಕ್ಕೆ ಹಾ ತುಪ್ಪ ಕಾಸಕ್ಕೆ ಕಾಸಕ್ಕೆ ನಾವು ಹೇಳಿಬಿಟ್ರು. ಅವಾಗ ಬಹಳ ಸಂತೋಷ ಆತು. ಹೌದು, ಏನ್ ಹೇಳ್ರು, ಉದಲಿಕಗ ಬಹಳ ಸಂತೋಷ ಆತು. ಹಾ ಅವಾಗ ಏನ್ ಮಾಡ್ತಾನ ಮಾಸ್ತರ, ಏನ್ ಮಾಡ್ರು, ಉದಲಿಕ ಏನ್ ಮಾಡ್ತಾನು, ಎಲ್ಲಾರನು ಊಟಕ್ಕೆ ಕುಣಿಸುದು. ಹೌದು, ಅಡಿಗೆ ಎಲ್ಲ ತಯಾರು ಮಾಡಲ ಮಾಸ್ತರ ಚೇಂಡಿ, ಹಾ ತಯಾರು ಮಾಡಲು 5 ಮಂದಿ ಊಟಕ್ಕೆ ನೀಡಿಸಿ ಕುಡಿಸದ. ಹೌದು, ತಾಟ ತಂದು ಇಟ್ಟಳು, ಹಾ ನೀರಿನ ಚರಿಗೆ ತಂದು ಇಟ್ಟಳು, ಹೌದು, ಹೋಳಿಗೆನು ಬಡಿಸಳು, ತುಪ್ಪನು ಬಡಿಸಳು, ಶಾಡಿಗೆನು ಇಟ್ಟಳ ಮುಂದೆ. ಹಾ ಇಟ್ಲು. ಅವ್ ಮರಕ್ಕೆ ಏನಂದ ಉದಲಿಕ, ಅಲ್ಲಿಗೆ ಮರುತ್ತ ಅದನ್ನ ಮಾತ, ಯಾಕೋ ಬಾಳ ಓಡಾಡತಿ, ಕಾಲದು ಹಚ್ಚಿ ಎಲ್ಲರ ತಾಟ ಕಾಲದು ಹಚ್ಚಿಗಿದ್ದಿ, ಸಾವಕಾಶ ಅಡ್ಡಾಡತಿ ಇಟ್ಟ ಒಂದು ನೋಡವ್ ಅಗಲಿಗೆ ಅನಾತ್ಲೈಕ್ ಏನ್ ಮಾಡ್ತಾಳ ಮುಷಿಬನಾಳ ಚಂಡಿ, ಏನ್ ಮಾಡು, ನನಗ ಹಿಂಗ ಅನ್ತಿ ಅನ್ಕೋತ ಹೋಗಿ ಏನ್ ಮಾಡ್ತಾಳ, ಹಾ ಸಿರಿ ಎಬಿಸಿ ಕಾಲಿ ಎತ್ತಿ ಆ ತಾಟ್ನಾಗ ಇಟ್ಟು ಬಿಟ್ಳು ಮಾಸ್ತರಿ. ಶರಣರ ತಾಟ್ನಾಗ ಶರಣರ ತಾಟ್ನಾಗ ಇಟ್ಟು ಬಿಟ್ಳು. ಹಾ ಅವಾಗ ಅವ ಏನ್ ಹೇಳ್ತಾನ ಉದಲಿಕ, ಹೌದು, ನಿನ್ನ ಕತ್ತಿ ಹೋದ ಕುದುರೆ ಮಾಡ್ಬೇಕಣ್ಣಿ ಖರೆ, ನೀನು ಕುದುರೆ ಆಗಂಗಿಲ್ಲ, ಏನ ಕುದುರೆ ಆಗುವಂಗ ಕಾಣುವಲ್ಲಿ, ಹಾ ಚೀರಂಡೆ ಅಂತ ಹೇಳಿ ಶ್ರಾಪ್ ಕೊಟ್ಟಿನಿ ಕಲ್ಲಾಗಿ ಬೀಳತ್ ಹೇಳಿ. ಹೌದು, ಉದಲಿಕನ ಹೆಂಡಸಿದಕ್ಕೆ ಕಲ್ಲಾಗಿ ಬಿದ್ದಾಳು. ಆಕಿ ಯಾರದಿಂದ ಉದ್ಧಾರ ಆಗಿ ಬಂದಾಳ, ನೀ ಹೇಳ ಬಂದಿ ನಿಮಗೆ ಅದನ್ನ ಹೇಳ್ತಾಳ ನಿಕ್ಕಿ, ಹೇಳಂಗಿಲ್ಲ, ಈಕೇನು ಹೇಳುವಂಗ ಕಾಣಂಗಿಲ್ಲ. ಹೌದು, ಯಾಕಂದ್ರ ಚಂಡಿಯಲ್ಲಿ ಕಲ್ಲಾಗಿ ಬಿದ್ದಳು. ಹೌದು, ಯಾವಾಗ ಅರ್ಜುನನ ಕಲ್ಲಿಗೆ ಬಂದ ಅಲ್ಲಿ ಹೈತತ್ತು ನೋಡು, ಹಾ ಅರ್ಜುನ ಕೈ ಬಂದ್ ಯಾವಾಗ ಅಲ್ಲಿ ಹತ್ತತ್ತು ನೋಡು, ಹಸ್ತ ಹತ್ತಿದಾಗ ಅವಾಗ ಈಕಿ ಚಂಡಿ ಉದಿಯಾಗಿ ಎತ್ತು ಬಿಟ್ಟಳು ಮಾಸ್ತರ್. ಹೌದು, ಎಂತವ್ರು ಎಷ್ಟೋ ಮಂದಿ ಎದ್ದಾರ ನಮ್ಮ ಗಂಡ ಮಕ್ಕಳದಿಂದ. ಹಾ ಮತ್ತ ಈಕೆ ಬಂದಾಳ, ಇವತ್ತು ಹುಟ್ಟಿ ನಿನ್ನ ಕಣ್ತಿರದಳು. ಹೌದು, ಬಾಳ ಚಂದ ಹೇಳ್ತಾಳ. ಚಂದ್ರಗುಪ್ತ ಅರಸ ಮಗಳ ಮೇಲೆ ಮನಸ್ಸು ಮಾಡಬೇಕಾದ್ರೆ ಏನ್ ಮಾಡಿದ್ದ, ಯಾಕಂದ್ರ ಹಾ ಅವನ್ ದಗದಾಗ ಮಾಡಿದ್ದ. ಏನು ಮಾಡಿದ್ದಂದ್ರ ಮಾಸ್ತರ, 12 ವರ್ಷ ತಪ್ಪಕ್ ಹೋಗಿದ ಉದಲಿಕ್ಕ. ಹೌದು, ಯಾರ ಚಂದ್ರಗುಪ್ತ ಅರಸ ಹಾ 12 ವರ್ಷ ತಪ್ಪಕ್ಕೆ ಹೋಗಿದ್ದ. ಅವಾಗ ಇವನು ಹೆಂಡತಿ ಏನು ಮಾಡಿದಳು, 7 ತಿಂಗಳು ಹೊಟ್ಟಿಲೇ ಇದ್ದಳು ಈಕಿ. ಹೌದು, 7 ತಿಂಗಳು ಗರ್ಭವತಿ ಇದ್ದಳು. 12 ವರ್ಷ ಚಂದ್ರಗುಪ್ತ ಅರಸ ಹೋದ ಟೈಮ್ದಾಗ ಏನಾತು, ತಪ್ಪ ಮುಗಿಸಿ 12 ವರ್ಷ ಆದ್ಮೇಲೆ ಮನಿಗೆ ಬಂದವ್. ಮನಿಗೆ ಬರೋಟಿಗೆ ಏನಾತು, 12 ವರ್ಷ ಆದ್ಮೇಲೆ ಹುಡುಗಿ ಫುಲ್ ಹರಿಯಕ ಬಂದಿತ್ತು. ಫುಲ್ ದ್ವಾರದಾಗ ನಿಂತದ ಹುಡುಗಿ. ಹೌದು, ಅವಾಗ ಏನಾತು, ಆಕಿ ಜಳಕ ಮಾಡ್ತಿದ್ದಳು. ಹೌದು, ಜಳಕ ಮಾಡ್ತಿದ್ಳು, ಕುಬ್ಸ ಕಳೆದು ಹೊರಗೆ ಹಾಕಿದಳು. ಹೌದು, ಅವಾಗ ಅವ ಕೇಳ್ತಾನ ಚಂದ್ರಗುಪ್ತ ಅರಸಿ ಹೆಂತಿನ, ಏನಂತ ಇದು ಕುಬಸಿಲಿ ಐತಿ, ಯಾರು ಜಳಕ ಮಾಡತ್ತಾರ ಒಳಗ ಅಂತ ಕೇಳಿದವ್. ಕೇಳತ್ಲಿಕ್ಕೆ ಏನ್ ಹೇಳ್ತಾಳ ಉದಲಿಕನ ಹೆಂಡ್ತಿ, ಏನ್ ಹೇಳು, ಚಂದ್ರಗುಪ್ತ ಅರಸನ ಹೆಂಡ್ತಿ ಏನಂತ ಹೇಳ್ತಾಳ, ಒಂದು ತಪ್ಪು ಮಾಡ್ಯಾಳ ಈಕೆ. ಏನ್ ಮಾಡ್ಯಾಳು, ಬಾಯಿ ತಪ್ಪಿ ಈಕೆ ನಾನು ತಂಗಿದಾಳ ಅಂತ ಹೇಳಿಬಿಟ್ಳು ಮಾಸ್ತರ್. ಚಂದ್ರಗುಪ್ತ ಅರಸನ ಹೆಂಡ್ತಿ ನೋಡಿ ಎಷ್ಟು ಹುಚ್ಚಾಗ್ಯಾವ ಹೆಣ್ಣು ಮಕ್ಕಳು ಎಲ್ಲ. ಯಾಕ ಮಗಳದಾಳ ಅಂದ್ರೆ ಏನು ಮೂಗು ಮುರಿತ ತನ್ನಿಂದ ಯಾಂಬಲ. ಆ ಚಂದ್ರಗುಪ್ತ ಅರಸ ಹಂಗ್ಯಾಕ ಮಾಡ್ತಿದ್ದ ಅವ್ ದಗದ,
ಮಾಡಿದ್ರಿ ಕೆಲವು ಮಗಳ ಜೇರ್ ಕಡ್ತ ನಮ್ಮ ಮಗಳದಾಳ್ರಿ, ನಮ್ಮ ಪ್ರೀತಿ ಮಗಳದಾಳ ತಂದಿದೆ ಅಂದ್ರ ಹಾ ಅವ್ ಮನಸ್ಸು ಮಾಡ್ತಿರಕಿಲ್ಲ, ಅವ್ ಏನೂ ಮಾಡ್ತಿರಕಿಲ್ಲ. ಹಾ ಯಾವಾಗ ತಂಗಿದಾಳ ಅಂದಳು ನೋಡುವ, ಕುಬಸದ ಮೇಲೆ ಮೋಹ ಹೋತಲ್ಲಿ. ಬೆನ್ನ ಹೈತದ ಕುಬಸ ಮೇಲೆ ಮೋಹ ಹೋತು, ಬೆನ್ನು ಹತ್ತಿದ. ಹಾ ಬೆನ್ನು ಹತ್ತಿದಾಗ ಆಕಿ ಏನ್ ಮಾಡ್ತಾಳ? ಏನ್ ಮಾಡು 360 ಹುತ್ತಿನಾಗ ಹೋಗಿ ಸಿಕ್ಕೊಂದಳ ಆಕಿ. ಹೋಗ್ಕೂರ್ನು ಬಿಡಿಲ್ಲ, ಹೊಕ್ಕರುನು ಬಿಡ್ಲಿಲ್ಲ. ಏನ್ ಮಾಡ್ತಾನ ಚಂದ್ರಗುಪ್ತಿ ಅರಸ? ಏನ್ ಮಾಡಿದ? ಹುತ್ತ ಎಲ್ಲ ಅದಕ್ಕೆ ಹಡ್ಕೊತ ಹಾಡ್ದ ಸುದಕಿ ಹಾ ಆಕಿ ಓಡಾಕತ್ತಳ. ಕರೆ ಹುಚ್ಚಿ, ಈಗ ನನ್ನ ಮಗಳದ, ನಾನು ನಿನ್ನ ಮಗಳದನೆ ತಾಕಿ ಹೇಳಿಲ್ಲ. ಹೇಳ್ಬೇಕಾಗಿತ್ವ, ಆಕಿ ಇದರ ನಿತ್ತ ಹೇಳಿಲ್ಲ, ಅಂಜಿ ಓಡಾಕತ್ತಳು. ಓಡಿ ಹೋಗಿ ಏನ್ ಮಾಡು? ಓಡಿ ಹೋಗಿ ಏನ್ ಮಾಡ್ತಾಳು? ಶಿಂದಿ ಗಿಡದಾಗ ಸೇರ್ಕೊಂಡು ಕೂತ ಬಿಡ್ತಾಳ ಆಕಿ. ಸಿಂಧಿ ಗಿಡ ಆಗಿ ನಿಂತಳು. ಶಿಂದಿ ಗಿಡ ಆಗಿ ನೆತ್ತು ಬಿಟ್ಟಳು. ಅವಾಗ ಏನ್ ಮಾಡ್ತಾನೆ ಚಂದ್ರಗುಪ್ತಿ ಅರಸ? ಏನ್ ಮಾಡಿದ? ನೀವು ಈಳಿಗಾಗಿ ಬಂದ ಮಾಸ್ತರ್, ಹಾ ಈಳಿಗಾಗಿ ಬಂದು ಏನ್ ಮಾಡ್ತಾನು? ಅಲ್ಲಿ ಮರದನ ಮಾಡ್ತಾನ. ಶಿಂದಿ ಗಿಡ ಮರದನ ಮಾಡಿದ. ಅವಾಗ ಮಗಳ ಜೋಡಿ ಭೋಗ ಮಾಡಿದವ. ಯಾಕ ಯಾಕೆ ಮಾಡ್ಬೇಕಾಗಿತ್ತಂದ್ರ ಭೋಗ ಮಾಡಿದ ಮೇಲೆ ತಿನ್ನಿ ನಾನು ನಿನ್ನ ಮಗಳದನೆ ಅಂದಳು ಆಕೆ. ಅವಾಗ ಹೇಳು ನೋಡ, ಆ ಮಗಳ ಅಲ್ಲಿ ತಪ್ಪು ಮಾಡ್ಯಾಳು. ಹಾ ಈಕೆ ತಾಯಿಯ ಇಲ್ಲಿ ಮನ್ಯಾಗ ತಪ್ಪು ಮಾಡ್ಯಾಳ. ಹಾ ಇಂಥ ತಪ್ಪಿಗಾಗಿ ಎಷ್ಟೋ ಮಂದಿ ಜಗತ್ತೆಲ್ಲ ಹಾಳಾಗಿ ಹೊಂಟತಿ. ಹೌದು, ಈಕೆ ಒಂದ ಚಂದ್ರಗುಪ್ತಿ ಅರಸ ಪಾಪ ಮಾಡ್ಯಾನ ಅಂತ ಹೇಳಿ ಅವನು ವಾದ ಬರ್ತಾಳ ಅಂತ ಹೇಳ್ತಾಳ. ಹಂಗೇನಾಗಂಗಿಲ್ಲ. ಯಾವಾಗ ಅವ ಈಳಿಗಾಗಿ ಹುಟ್ಟಿ ಬಂದ ನೋಡು. ಹಾ ಈಗ ಈಳಿಗ್ಯಾರ ಏನು ಮಾಡ್ತಾರ? ಏನ್ ಮಾಡ್ತಾರ ತಮ್ಮ? ಏನು ಮಾಡ್ತಾರಂದ್ರ ಶಿಂದಿ ಮರದನ ಮಾಡ್ತಾರ. ಕರೆ ಶಿಂದಿ ಕುಡಿಯಂಗಿಲ್ಲ ಅವ್ರು ಇನ್ನುವರೆಗೆ. ಯಾಕೆ ಕುಡಿಯಂಗಿಲ್ಲ? ಅಲ್ಲಿ ಅವ್ರ ತಪ್ಪೈತೆ ಅಲ್ಲಿ. ಯಾಕಂದ್ರ ಅಲ್ಲಿ ಚಂದ್ರಗುಪ್ತಿ ಅರಸ ಶ್ರಾಪ ಕೊಟ್ಟಾನ. ಹಾ ಅದರ ಸಂಬಂಧ ಅವ್ರ ಮರದನ ಮಾಡ್ತಾರ. ಕರೆ ಶಿಂದಿ ಕುಡಿಯಂಗಿಲ್ಲ. ಹೌದು, ಅಲ್ಲಿ ಚಂದ್ರಗುಪ್ತಿ ಅರಸ ಕಲ್ಲಾಗಿ ಬಿದ್ದಾನ. ಕರೆ ಅವೇನು ಎಷ್ಟು ದಿನ ಕಲ್ಲಾಗಿ ಬಿದ್ದಿಲ್ಲ. ಇಲ್ಲ, ಅವನ ಚನ್ನ ಬಸವನ್ ಏನ್ ಮಾಡ್ಯಾನು? ಕರ್ಕೊಂಡ್ ಎಬ್ಸ್ಕೊಂಡ್ ಬಂದಾನ. ಹೌದು, ಹಿಂಗ ಪುರಾಣ ನಮ್ಗ ಸಿಕ್ಕತಿ. ಹಾ ಈಕಿ ಹಂಗ ಹೇಳ್ಕೊತ ಹೋಗ್ಕಳ ಮಾಸ್ತರ್. ಹೋಗೈಕಿ ನಿಮ್ಮ ಪರಮಾತ್ಮ ನೀರ್ ನಿರಾಕಾರ ಆಚ ಕಡೆ ಹೆಂಗಿದ್ದ, ಹೌದು, ಎಂತ ಯುದ್ಧ ಆತ ಕೇಳ್ತಾಳ. ಹಾ